ಈ ಒಂದು ತರಗತಿಯಲ್ಲಿ ನಾವು ಸವರ್ಣ ದೀರ್ಘ ಸಂಧಿಯನ್ನು ಕಲಿಯೋಣ. ಸವರ್ಣ ದೀರ್ಘ ಸಂಧಿ: ಪೂರ್ವಪದ, ಉತ್ತರ ಪದ, ಸಂಧಿಪದ. ಸವರ್ಣ ದೀರ್ಘ ಸಂಧಿ ನಿಮಗೆ ಗೊತ್ತೇ ಇದೆ. ಪೂರ್ವಪದ, ಉತ್ತರ ಪದದಲ್ಲಿ ಸ್ವರಗಳಿಗೆ ಸ್ವರಗಳು ಬಂದಾಗ, ಅಂದರೆ ಆಗೆ ಆ ಬಂದಾಗ, ಈಗೆ ಈ ಬಂದಾಗ, ಊಗೆ ಊ ಬಂದಾಗ, ಏಗೆ ಎ ಬಂದಾಗ, ಸೊ ಆ ಥರ ಬಂದಾಗ ನಾವು ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇಲ್ಲಿ ನೀವು ಪದವನ್ನು ಬಿಡಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಸಂಧಿ ಅಂತ, ಇಲ್ಲಾಂದರೆ ನಿಮಗೆ ಗೊತ್ತಾಗೋದಿಲ್ಲ. ಮೊದಲನೇದಾಗಿ ಧರ್ಮಾವಳಿ. ಧರ್ಮ ಪ್ಲಸ್ ಅವಳಿ, ಧರ್ಮಾವಳಿ. ಆಕಾರಗಳಿಗೆ ಆಕಾರ ಬಂದಿದೆ ಮತ್ತು ಸಂಧಿಪದ ಆ ಬಂದಿದೆ. ಸೊ ಇದು ಸವರ್ಣ ದೀರ್ಘ ಸಂಧಿ. ಪರಮಾನ್ನ. ಪರಮ ಅನ್ನ. ಪೂರ್ವಪದ ಆ, ಉತ್ತರ ಪದ ಆ, ಸಂಧಿಪದ ಆ ಬಂದಿದೆ. ಮರ್ತ್ಯಾವಳಿ. ಮರ್ತ್ಯ ಪ್ಲಸ್ ಅವಳಿ. ಆಕಾರ ಮತ್ತು ಆಕಾರಗಳಿಗೆ ಆಕಾರ ಆದೇಶವಾಗಿ ಬರುತ್ತೆ. ಅಹಿಂಸಾರತನು. ಅಹಿಂಸಾ ಪ್ಲಸ್ ಆರತನು. ಸಾನಂದಿಂದ. ಸ ಪ್ಲಸ್ ಆನಂದದಿಂದ. ಸಾಷ್ಟಾಂಗ. ಸಾಷ್ಟಾಂಗ. ಸ ಪ್ಲಸ್ ಅಷ್ಟಾಂಗ. ಸ ಅ ಪ್ಲಸ್ ಆ. ಪೂರ್ವಪದ, ಉತ್ತರ ಪದ ಮತ್ತು ಸಂಧಿಪದ. ತಳಗ್ರಹದೋಳ್. ತಳಾಗ್ರಹದೋಳ್. ತಳ ಪ್ಲಸ್ ಅಗ್ರದೋಳ್. ಅ ಮತ್ತು ಆಕಾರಗಳಿಗೆ ಆಕಾರ ಆದೇಶವಾಗಿ ಬರುತ್ತೆ. ಮಹಾನಿಲ. ಮಹಾ ಪ್ಲಸ್ ಅನಿಲ. ಮಹಾನಿಲ. ಮಲ್ಲಿಕಾರ್ಜುನ. ಮಲ್ಲಿ ಪ್ಲಸ್ ಮಲ್ಲಿಕ ಪ್ಲಸ್ ಅರ್ಜುನ. ಮಲ್ಲಿಕಾರ್ಜುನ. ರಾಜಾನ್ನ. ರಾಜ ಪ್ಲಸ್ ಅನ್ನ. ಕೋಪಾರುಣ. ಕೋಪ ಪ್ಲಸ್ ಅರುಣ. ಕೋಪಾರುಣ. ಆ ಮತ್ತು ಆಕಾರಗಳಿಗೆ ಆಕಾರ ಆದೇಶವಾಗಿದೆ. ಕಾಲಾಗ್ನಿ. ಕಾಲ ಪ್ಲಸ್ ಅಗ್ನಿ. ಕಾಲಾಗ್ನಿ. ಕೋಪಾರಕ್ತ. ಕೋಪ ಪ್ಲಸ್ ಅರಕ್ತ. ಕೋಪಾರಕ್ತ. ಗರ್ವಾಲಂಕೃತ. ಗರ್ವ ಪ್ಲಸ್ ಅಲಂಕೃತ. ಗರ್ವಾಲಂಕೃತ.